ಈಗ ಯೂಶಲಿ ಯಾವ್ದಾದ್ರು ಒಂದು ಸಿನಿಮಾ ಇದ್ರೆ ಆ ಸಿನಿಮಾನ ಕಥೆನ ಕೇಳೋ ಜಾಗ ಅಥವಾ ಕೇಳೋ ಅಂತ ರೀತಿ ಬೇರೆ ತರ ಇರುತ್ತೆ. ಇವರು ಸಿನಿಮಾ ಕತೆ ಹೇಳಕ್ ಬಂದಾಗ ನೀವು ಅವ್ರ ಕೈಲಿ ಹೆಣ ಹೊರಿಸಿದ್ರಂತೆ, ಆ ಕತೆ ಹೇಳೋದಾದ್ರೆ. ಫ್ರೆಂಡ್ ಒಬ್ಬ ತೀರೋಗಿದ್ದ. ಅವಾಗ ಸಿಕ್ಕಿದ ತಕ್ಷಣ ಬಾಪ ಒಂದ್ ನಿಮಿಷ ಕತೆ ಆಮೇಲೆ ಹೇಳುವಂತೆ ಬಾಯಲ್ಲಿ ಅಂತ ಕರ್ಕೊಂಡೋಗಿ ನಾನು ಜಡೇಶು ನನ್ನ ಇಬ್ರು ಸ್ನೇಹಿತರೆಲ್ಲ ತೆಗೆದು ಪಾಪ ಅವನ್ಗೆ ತುಂಬಾ ತೀರ್ಕೊಂಡ ಅಷ್ಟೇ, ಮತ್ತೆ ಸಿಗಲ್ಲ. ಅಲ್ಲಿ ಲಾಸ್ಟ್ ರಿಚುವಲ್ ಅಲ್ಲಿ ಅಲ್ಲಿದ್ದು ಆಮೇಲೆ ಕರ್ಕೊಂಡೋದೆ, ಬಾ ನಾನು ಸ್ವಲ್ಪ ಹಿಂಗೆ ನಾನು ಅಂತ ಹೇಳಿ ಕರ್ಕೊಂಡೋದೆ. ನೀವು ಶಾಕ್ ಆಗಿದ್ರಂತೆ ಕತೆ ಹೇಳೋದು. ಅದೇ ನಿಜ ಸರ್, ಅದು ನಾನು ಹೋದಾಗ ಹಾಸ್ಪಿಟಲ್ ಕರ್ಕೊಂಡೋಗಿ ಆಂಬುಲೆನ್ಸ್ ಮಾತಾಡಿದ್ರೆ ಅದು ಚಿಕ್ಕದು. ಆಮೇಲೆ ಇವ್ರ ಜೊತೆ ಫ್ರೆಂಡ್ಸ್ ಇದ್ರು, ಅಮ್ಮ ಅಳ್ತಾ ಇದ್ರು, ಅವ್ರಿಗೇನು ಸಮಾಧಾನ ಹೇಳಿ ಆರೋಗ್ಯ ಸಮಸ್ಯೆ ಆಗಿ ತಿರ್ಕೊಂಡ್ರು. ಸರ್, ಈಗ ಕಾಟೇರ ಬಿಗ್ ಸಕ್ಸಸ್, ಅದು ಬಿಗ್ ಹಿಟ್ ಆಯ್ತು. ಆದ್ರೆ ನೆಕ್ಸ್ಟ್ ಅದು ಕೂಡ ಈ ನೆಲದ ಕತೆ. ಈಗ ಮತ್ತೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಕೂಡ ಈ ನೆಲದ ಕತೆ. ಯಾಕಾಗಿ ನೀವು ಈ ನೆಲದ ಕತೆಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ? ಜನರಿಗೆ ನಮ್ಮ ನೆಲದ ಕಥೆಯನ್ನ ರೀಚ್ ಮಾಡ್ಬೇಕು ಅನ್ನೋದು ನಿಮಗಿದೆಯಾ, ಅಥವಾ ಯಾಕಾಗಿ ಅಂತ? ಮೊದಲನೇ ಕಾರಣ ಅವರು ನೆಲದ ಕಥೆಗಳನ್ನ ಮಾಡಿದಾಗ ನನಗೆ ಅದೇ ತರ ಮಾಡ್ಬೇಕಂತ ಹುಟ್ಟಿದಾಗ ನನಗೆ ಗುರು ಶಿಷ್ಯರ್ ಮಾಡಿದೆ. ಗುರು ಶಿಷ್ಯರ್ ಮಾಡಿದಾಗ ತುಂಬಾ ಅಂದ್ರೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್, ಡೈರೆಕ್ಟರ್ಸ್ ಎಲ್ಲ ಆ ಸಿನಿಮಾ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಹೇಳಿದ್ರು. ಅಂದ್ರೆ ಈ ಹಳ್ಳಿ ಕಥೆಗಳನ್ನ ಇಷ್ಟು ನೀಟಾಗಿ ಹೇಳಕ್ಕೆ ಸ್ವಲ್ಪ ಡೈರೆಕ್ಟರ್ಸ್ ಕಡಿಮೆ. ಅಂದ್ರೆ ನಾವು ತುಂಬಾ ಡೈರೆಕ್ಟರ್ಸ್ ಇಲ್ಲ, ನಾವು ಅವಾಗ ಸಿದ್ಲಿಂಗಯ್ಯ ಸರ್ ಅವರು ಇವ್ರನ್ನ ನೋಡ್ತಾ ಇದ್ವಿ, ಇವಾಗ ಇತ್ತೀಚೆಗಿಲ್ಲ. ಆ ತರ ಕಾಣಿಸ್ದಪ್ಪ ನೀನು ಅಂತ ತುಂಬಾ ದೊಡ್ಡ ಒಂದ್ 3 ಜನ ನನ್ಗೆ ತುಂಬಾ ಫೋನ್ ಮಾಡಿದ್ರು. ಅವಾಗ ನಾನು ಅದ್ರ ಥಿಂಕ್ ಮಾಡಕ್ ಶುರು ಮಾಡಿದೆ. ರಾಜು ಸರ್ ಆಗ್ಲಿ, ರಿಷಬ್ ಸರ್ ಆಗ್ಲಿ, ಯಾಕೆ ಅವ್ರ ಮಣ್ಣಿನ ಕತೆ ಹಿಡಿದು ಹೆಂಗೆ ಹೇಳ್ತಾರೆ, ನಾವು ನಮ್ಮ ಭಾಗದ ಕತೆಗಳು ತುಂಬಾ ಇದಾವಲ್ಲ ಅಂತ ನನಗೆ ಆ ಗುರು ಶಿಷ್ಯರಿಂದ ಥಿಂಕ್ ಮಾಡಿದಾಗ ನನಗೆ ಅವಾಗ ಕಾಟೇರ ಸ್ಟೋರಿ ಹೇಳಿ 2 ಒಳ್ಳೆ ರಿಸಲ್ಟ್ ಸಿಕ್ತು. ಅವಾಗ ನನಗೆ ಅಂದ್ರೆ ಅದರಲ್ಲೇ ಹಿಡಿತಾ ಇದೆ. ಅಲ್ಲಿ 100 ಕತೆ ವ್ಯಥೆಗಳಿದಾವೆ, ಅದನ್ನ ಹೇಳೋ ಒಂದು ಪ್ರಯತ್ನ ಮಾಡೋಣ, ಎಷ್ಟಾಗುತ್ತೆ ಅಷ್ಟೇ ಅಂತ ನಾನು ಮುಂದುವರಿಸಿದ್ದೀನಿ ಅಷ್ಟೇ. ಸರ್, ಈಗ ನೀವು 3 ಜನನು ಡೈರೆಕ್ಟ್ ಮಾಡಿದಿರಾ, ನೀವು ಹೀರೋ ಆಗಿ, ನೀವು ವಿಲನ್ ಆಗಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಇಬ್ರು ಡೈರೆಕ್ಟರ್ ಗಳಿಗೆ ಆಕ್ಷನ್ ಕಟ್ ಹೇಳಿದ್ದು ನಿಮ್ಗೆ ಹೇಗೆ ಅನಿಸ್ತು? ನನ್ಗೆ ಡೈರೆಕ್ಟರ್ ಅಂದ ತಕ್ಷಣ ಒಂದ್ ಸ್ವಲ್ಪ ಆತಂಕ ಇರುತ್ತೆ. ಯಾಕಂದ್ರೆ ಅದರಲ್ಲೂ ಅವರು ಸಕ್ಸಸ್ ಇರೋದ್ರಿಂದ ನನಗೆ ಸ್ವಲ್ಪ ಆತಂಕ ಇರುತ್ತೆ, ಅವ್ರಿಗೂ ಕೆಲಸ ಏನಾದ್ರೂ ಹೇಳ್ಬೋದೇನಂತ. ಅದಕ್ಕೆ ನಾವೇನ್ ಮಾಡ್ತೀವಿ, ಇಂದಿನ ದಿನಗಳಲ್ಲೇ ಸೀನ್ ಕಳಿಸ್ಬಿಟ್ಟು ಏನ್ ಮಾಡ್ಬೋದು ಸರ್ ಅಂತ ಹಿಂಗ್ ಸೇರ್ಸ್ಕೊಂಡ್ಬಿಡ್ತೀವಿ. ಬೆಸ್ಟ್ ಅಲ್ವಾ? ಇವಾಗ ಏನೇ ಮಿಸ್ಟೇಕ್ ಇದ್ರೆ ಹೇಳ್ಬೋದು, ನಮ್ದೇನಿದ್ರೆ ಇದೇ ಹೇಳ್ಬೋದು. ನಮ್ಗೆ ಅದು ದೊಡ್ಡ ಸ್ಟ್ರೆಂತ್. ಅಂದ್ರೆ ನನಗೆ ರಾಜು ಸರ್ ಸೀನ್ ಕಳ್ಸಿದಾರೆ, ಅವ್ರು ಓದಿದ್ದಾರೆ, ಚೆನ್ನಾಗಿದೆ ಅಂತಂದ್ರೆ ಮೆಸೇಜ್ ಮಾಡಿದ್ರೆ ಖುಷಿ ಆಗುತ್ತೆ. ಇವರು ಏನೇನೋ ಡೈಲಾಗ್ ಸೇರಿಸ್ಬಿಡ್ತಾರೆ, ಸಾರು ಇಂಪ್ರೂವೈಸ್ ಮಾಡ್ತಾರೆ ಅನ್ನೋದು ಅದು ಒಂದು ಖುಷಿ. ಆ ತರದ್ದು ಒಂದು. ಈಗ ನಿಂಗವ್ವ ಸಾಂಗು, ಆ ಸಾಂಗಿನ ಲಿರಿಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಗರಾಜ್ ಭಟ್ರು ಹೇಳ್ತಾರೆ, ಗಂಡು ಮುತ್ತೈದೆಗಳ ನೋವಿನ ಕಥೆಯನ್ನ ನಾವು ಈ ಸಾಂಗ್ ಅಲ್ಲಿ ತಂದಿದೀವಿ ಅಂತ. ಸೊ ಆ ತರದ್ದು ನೋವಿನ ಕತೆ ವಿಜಯ್ ಸರ್ ಹೇಳ್ಬೋದಾ? ನಿಮ್ಗಿನ್ನ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಅದಕ್ಕೆ ಸೈಲೆಂಟ್ ಆಗಿದ್ದೀನಲ್ಲ. ಮದ್ವೆ ಆಗ್ಲಪ್ಪ. ನನ್ನ ಸ್ವಾತಂತ್ರ್ಯವನ್ನ ನೋಡಿ ಕರಬುತ್ತಿರುವ ನಿಮ್ ಹೊಟ್ಟೆ ಕಿಚ್ಚಲ್ಲ ಅನ್ಕೊಂಡು ಹಿಂಗ್ ಮಾಡಿದ್ರಲ್ವಾ ನೀವೀಗ? ನೋಡಿ ಅವ್ರ ಶರ್ಟ್ ನಾನು ಕದ್ದಿದ್ದೀನಿ ನೋಡಿ. ಹೌದು ವೀಕ್ಷಕರೇ, ನಮ್ಮ ರಾಜ್ಬಿ ಶೆಟ್ಟಿ ಅವರು ಹಾಕಿರುವಂತಹ ಒಂದು ಕಾಸ್ಟ್ಯೂಮ್. ಹೌದು, ಇದು ವಿಜಯ್ ಸರ್ ಹತ್ರ ಚಿರತೆ ತರ ಕಾಣಿಸ್ತಾ ಇತ್ತು, ಅಗಲ ಇತ್ತಲ್ವಾ, ಇಲ್ಲೊಂಥರ ನಾಯಿ ತರ ಕಾಣಿಸ್ತಿದೆ ಅಗಲ. ಅದು ಚಿರತೆನ ಸಿಂಹನ ಅನ್ನೋದು ಇಲ್ಲಿ ನಮ್ಮೆಲ್ಲರಿಗೂ ಇರುವಂತಹ ಡಿಸೈಡ್ ಮಾಡಿ ಬಹುಮಾನ ಗೆಲ್ಲಿರಿ. ಗಂಡು ಮುತ್ತೈದರ ಗೋಳ್ ಸರ್ ಹೇಳಿ ಸರ್. ಗಂಡು ಮುತ್ತೈದರ ಗೋಳ್ ಬಗ್ಗೆ ಹೇಳೋದಾದ್ರೆ ಸರ್ ಫಸ್ಟ್ ನೀವ್ ಹೇಳ್ಬೇಕು ಸರ್. ಅಲ್ಲ, ಡೈರೆಕ್ಟರ್ ಹೇಳ್ಬೇಕು. ಚೆನ್ನಾಗಾಯ್ತಲ್ಲ. ನಾನು ಹೇಳ್ತಿದ್ದೇನೆ ಸರ್, ಸಾಂಗ್ ಬರೆಯಕ್ ಹೋದೆ, ನಿನ್ಗೇನು ಗುಡಿ ಪೂಜೆ ನಿನ್ ಗೊತ್ತಾಗಲ್ಲ, ನಿನ್ ದೂರ ಇರೋಂತಂದು ಅವ್ರಿಬ್ರೇ ಬರ್ದಿದ್ದು. ಹೌದು, ಲಿರಿಕ್ಸ್ ಬರ್ದಾಗ ಅವ್ರ ಒಂಚೂರು ಅಷ್ಟೆಲ್ಲ ಬೇಡ ಅನ್ಸುತ್ತೆ ಅಂತೇನೋ ಹೇಳಿದ್ರು. ನಂದು ಸೆಕೆಂಡ್ ಚರಣ, ಫಸ್ಟ್ ಚರಣ ಇವ್ರದ್ದೆ. ಎಷ್ಟು ಒಳ್ಳೆಯವ್ರ ತರ ಕಾಣಿಸಕ್ ಟ್ರೈ ಮಾಡ್ತೀವಿ ನೋಡಿ, ನಿಮ್ಮನ್ ಕೆಟ್ಟವ್ರನ್ನ ಆಗ್ಬಿಡಿ ಸರ್. ಅದು ಕೇಳಿದ್ದಲ್ಲ, ಅವ್ರು ಹೊಗಳ್ತಾ ಇದಾರೆ. ಹಂಗಾರೆ ಹೊಗಳಿಕೆ ನಿಮ್ಗೆ ಬೇಡವಾ? ಬೇಡ ಸರ್, ಯಾರದ್ದು ಸಿಕ್ಲಿ ಅವ್ರು ಸಿಕ್ಬಿಡ್ಲಿ ಸರ್. ಡೈರೆಕ್ಟರ್ ಕತೆ, ಡೈರೆಕ್ಟರ್ ಸಾಂಗ್, ಡೈರೆಕ್ಟರ್ ಮಾಡಿರೋ ಅದ್ ಹಂಗ್ ಮಾಡಿ ಸರ್. ಇವರು ಯೋಗರಾಜ್ ಸರ್, ವಿಜಯ್ ಸರ್ ಸೇರಿ ಏನೇನೋ ಮಾಡ್ಯಾರ. ಹಳೆ ಪಾತ್ರೆ, ಅಯ್ಯೋ ಅದು ಏನಿತ್ತು ಸರ್ ಫಸ್ಟ್ ಲೈನ್, ನಾವು ನೆನ್ಪಿದ್ಯಾ?
ಅದ್ ಬಿಟ್ರೆ ಹೇಳ್ತಾರ ನಿನ್ನ ಪ್ರೀತಿ ಇದೇನು ಆ ತರನ ಹೋಗಿ ಹಳೆ ಪಾತ್ರೆ ಕಬ್ಬಿಣ ಅಂತ ಮಾಡಿದ್ರು ಅಂತ ಮಾನ್ಬಾರು ಇವ್ರು ಬಿಡ್ತಾರ ಆ ಸಾಂಗ್ ನಮ್ದು. ಇದ್ರ ಹಿಂದೆದು ಒಂದು ಚೆನ್ನಾಗಿದೆ ಅಲ್ಲ ಸರ್, ಗಿಡ ಮರ ಬಳ್ಳಿ ಹೂ ಬಿಟ್ಟ. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ. ಹಾ ಸರ್, ನಿಂಗವ್ವ ಸಾಂಗ್ ಬಗ್ಗೆ ಏನ್ ಹೇಳು ಬಾ ನಿಂಗವ್ವ ಸಾಂಗ್ ಬಗ್ಗೆ. ಯಾರು ಹೋಗಿ ಬದಲು ಇದ್ರಲ್ಲಿ ಒಂದು ಲೈನ್ ಬರುತ್ತೆ. ಅದ್ರ ಬಗ್ಗೆ ನಾನು ಸುಮ್ನೆ ಸಾಂಗ್ ಆಕ್ಟ್ ಮಾಡಿದೀನಿ, ಚೆನ್ನಾಗಿ ಮಾಡಿದೀನಿ ಅಂತ ಎಲ್ಲ ನೀವೆಲ್ಲ ಹೇಳ್ತಾ ಇದ್ದೀರಾ. ಎಂತ ಮುಗ್ಧರ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.